ನಾವು ಸಿವಿಲ್ ಪ್ರೊಸೀಡಿಂಗ್ಸ್ನಲ್ಲಿ ಎವಿಡೆನ್ಸನ್ನು ಲೀಡ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರೂಫನ್ನು ಕೊಡಬೇಕಾಗುತ್ತೆ. ಎಷ್ಟೇ ಸ್ಟ್ಯಾಂಡರ್ಡ್ ಪ್ರೂಫನ್ನು ಕೊಟ್ಟರೂ ಕೂಡ ಎರಡೂ ಕಡೆಯ ಪಾರ್ಟಿಗಳ ಎವಿಡೆನ್ಸನ್ನು ನೋಡಿದಾಗ ಯಾವುದೋ ಒಂದು ಪಾರ್ಟಿಯ ಒಂದು ಎವಿಡೆನ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆಗಿರ್ಬೋದು, ವಿಟ್ನೆಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಇನ್ನೊಂದು ಪಾರ್ಟಿಗಿಂತ ಹೆಚ್ಚಿನ ರೀತಿಯಲ್ಲಿ ಟ್ರೂ ಅನಿಸ್ತವೆ. ಉದಾಹರಣೆಗೆ ಸಿಂಪಲ್ ಆಗಿ ಹೇಳೋದಾದರೆ, ಒಂದು ಪಾರ್ಟಿ ಪ್ರೊಡ್ಯೂಸ್ ಮಾಡಿರುವಂತಹ ಫ್ಯಾಕ್ಟ್ಸ್ಗಳ ಪ್ರೊಬ್ಯಾಬಿಲಿಟಿ ಮೋರ್ ದೆನ್ 50% ಇರುತ್ತೆ. ಸೊ ಅಂತಹ ಒಂದು ಸ್ಟ್ಯಾಂಡರ್ಡ್ ಪ್ರೂಫನ್ನು ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ ಮತ್ತು ಆ ಪಾರ್ಟಿಯ ಪರವಾಗಿ ತೀರ್ಪನ್ನ ಕೊಡುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನೇ ಪ್ರಿಪಾಂಡರೆನ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಅಂತೇಳಿ ಕರೆಯುತ್ತಾರೆ. ಉದಾಹರಣೆ ನೋಡೋದಾದ್ರೆ, ಆಕ್ಸಿಡೆಂಟ್ ಕೇಸಸ್ಗಳಲ್ಲಿ ಕ್ಲೆಮೆಂಟ್ ಡ್ರೈವರ್ ನೆಗ್ಲಿಜೆನ್ಸ್ನಿಂದ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಹೇಳಿದಾಗ ಆತ ಪ್ರೊಡ್ಯೂಸ್ ಮಾಡಿದಂತಹ ವಿಟ್ನೆಸಸ್ಗಳು, ಡಾಕ್ಯುಮೆಂಟ್ಗಳು ಮತ್ತು ಸರ್ಕಮ್ಸ್ಟಾನ್ಸಸ್ನ ಒಂದು ನೋಡಿದಾಗ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲೂ ಕೂಡ ಡ್ರೈವರ್ ನೆಗ್ಲಿಜೆನ್ಸ್ ಕಾಣಿಸ್ತು ಅಂತಂದ್ರೆ ಒಂದು ಕ್ಲೆಮೆಂಟ್ನ ಪರವಾಗಿ ಫೇವರ್ ಆಗಿ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ಸೊ ಇದನ್ನೇ ಪ್ರಿಪಾಂಡರೆನ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಅಂತೇಳಿ ಕರೆಯಲಾಗುತ್ತೆ.